A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಗುಡೇನಕಟ್ಟಿಯಲ್ಲಿ 60 ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ಕ್ಷೇಮಾಭಿವೃದ್ಧಿ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಂಆರ್ ಪಾಟೀಲ. ಮನುಷ್ಯ ಉತ್ತಮ ಆರೋಗ್ಯ ಹೊಂದಲು ಸ್ಥಳೀಯ ಮಟ್ಟದಲ್ಲಿ ಆರೋಗ್ಯ ಕ್ಷೇಮಾಭಿವೃದ್ಧಿ ಕೇಂದ್ರಗಳು ನಿರ್ಮಾಣ ಅವಶ್ಯಕವಾಗಿತ್ತು ಅಂತ ಶಾಸಕ ಎಂಆರ್ ಪಾಟೀಲ್ ಅವರು ಹೇಳಿದರು. ಅವರು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ 60 ಲಕ್ಷ ರೂಪಾಯಿ ಮೌಲ್ಯದ ವೆಚ್ಚದಲ್ಲಿ ಒಂದು ಹೊಸ ಆರೋಗ್ಯ ಕ್ಷೇಮಾಭಿವೃದ್ಧಿ ಕೇಂದ್ರ ನಿರ್ಮಾಣಕ್ಕೆ ಎಂಆರ್ ಪಾಟೀಲ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದರು. ಈ ಭಾಗದ ಚಿಕಿತ್ಸಾ ಕೇಂದ್ರಕ್ಕೆ ಸುಸಜ್ಜಿತ ಕಟ್ಟಡದ ಅವಶ್ಯಕತೆ ಇದ್ದು, ನಿರ್ಮಾಣದ ನಂತರ ಬಡವರು, ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಸದುಪಯೋಗನ ಪಡಿಸಿಕೊಳ್ಳಬೇಕು ಅಂತ ಮತ್ತು ಈ ಮನವಿಗೆ ಸ್ಪಂದಿಸಿದ ಇಲಾಖೆಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಈ ಮೂಲಕ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಬಸವರಾಜ್ ಯೋಗಪ್ಪನವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ರಾಜೇಂದ್ರ ಗೊಡವಿ, ಯರಗುಪ್ಪಿ ಆರೋಗ್ಯ ಅಧಿಕಾರಿ ಸಂಜನಾ ಬಗ್ಲಿ ಮತ್ತು ವೀರೇಶ್ ಅಂಗಡಿ, ರಾಜು ಕಲ್ಕೂರ್, ಚನ್ನವೀರ ಸ್ವಾಮಿ ಹಿರೇಮಠ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೀಲವ್ವ ಹೊಸಳ್ಳಿ ಸದಸ್ಯರು, ಆಶಾ ಕಾರ್ಯಕರ್ತರು ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಅಂದಪ್ಪ ಕೋಳೂರು, ಧಾರವಾಡ. ಆರೋಗ್ಯ ಕ್ಷೇಮ ಕೇಂದ್ರ ಇದರ ಭೂಮಿ ಪೂಜಾ ಕಾರ್ಯಕ್ರಮ ಸುಮಾರು 60 ಲಕ್ಷ ರೂಪಾಯಿದಲ್ಲಿ ಈ ಒಂದು ಆರೋಗ್ಯ ಕೇಂದ್ರವನ್ನು ಇವತ್ತಿನ ದಿನ ಭೂಮಿ ಪೂಜೆ ಕೈಗೊಂಡಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗ್ರಾಮದ ಎಲ್ಲ ಹಿರಿಯರು, ತಾಯಂದಿರು ಹಾಗೂ ವೈದ್ಯಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತಿನ ದಿನ ಮಾಧ್ಯಮದ ಮಿತ್ರರು ಕೂಡ ಭಾಗವಹಿಸಿದ್ದಾರೆ. ಭಾಳ ದಿನದ ಬೇಡಿಕೆ ಇತ್ತಿದೆ. ನಾಳೆ ಒಂದು 20-30 ವರ್ಷ ಆಗಿತ್ತು ಈ ಒಂದು ಯೋಜನೆ ಸರ್ಕಾರದ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಇದನ್ನು ಮಂಜೂರು ಮಾಡಿಕೊಟ್ರ. ಇದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಇದಕ್ಕೆ ಪ್ರಯತ್ನ ಮಾಡಿದಂಥ ಗ್ರಾಮ ಪಂಚಾಯತಿಯವರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ಇದು ಒಂದು 15 ದಿನ ಆಗಿತ್ತು ಮೊದಲು ಪೂಜೆ ಮಾಡ್ಬೇಕನ್ನಕತ್ತು. ಕಾರಣಾಂತರದಿಂದ ಮುಂದೆ ಹೋಗಿತ್ತು. ಇವ್ರು ಮತ್ತೆ ಕೇಳಿದ್ರೆ ಯಾವ ಮಾಡೋಣ್ರಿ ಬರ್ರಿ ದೇವಿ ಗುಡಿ ಕಟ್ಟಬೇಕಂತೇಳಿ ಭಾಳ ಆಸೆ ಇಟ್ಕೊಂಡಿರ್ತಾರೆ ನಮ್ಮ ಗ್ರಾಮಸ್ಥರೆಲ್ಲ. ಇವತ್ತು ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಎಂಆರ್ ಪಾಟೀಲ್ ಸರ್ ಇವತ್ತು ಅದಕ್ಕೆ ಗುಡ್ಲಿ ಪೂಜೆ ಮಾಡಿದರು. ಮುಂದಿನ ದಿನದಾಗ ಅವ್ರಿಗೆ ಅದಕ್ಕೆ ಹೆಚ್ಚಿನ ಅನುದಾನ ಅವರು ಬಿಡುಗಡೆ ಮಾಡಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊತೀವಿ. ಮತ್ತು ನಮ್ಮ ಗುಡಿಗಟ್ಟಿ ಗ್ರಾಮ ಸುಂಬನು ತಾನು ಹಿರಿಯನಿ ಸುಂಬನು ಹಿರಿಯ ಸುಂಬನು ತಾನು ಹಿರಿಯನಿ ಸುಂಬನು ಸುರರ ಪಾಲಿಸದಮಗೆ ಮೊರೆ ಇಡುತ್ತೀರೇ ದುರುಳ ದೈತ್ಯರ ಶಿರವ ಹರಿದು ವರುಷವ ತಾಳಿ ಭಾಗ್ಯ ಅಂತ ಹೇಳಿದ್ವಿ. ಅದಕ್ಕೆ ಆರೋಗ್ಯ ಮೇನ ಆರೋಗ್ಯಕ್ಕೆ ಇವತ್ತು ನಮ್ಮ ಸಾಹೇಬರು ಬಂದು ಅಡಿಗಲ್ ಇದು ಗುಡ್ಲಿ ಪೂಜೆ ಮಾಡಿದ್ದಾರೆ. ಶೀಘ್ರದಲ್ಲಿ ಮುಂದಿನ ದಿನದಾಗ ಅವರು ಬರಬೇಕಾದ್ರೆ ನಮ್ಮ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಅವ್ರು ಮಾಡಿಕೊಡ್ಬೇಕಂತೇಳಿ ಅವ್ರಿಗೆ ಇವತ್ತು ನಾನು ಆಮಂತ್ರಣ ಕೊಡ್ತೇನೆ. ಆರೋಗ್ಯ ಸಬ್ ಸೆಂಟರ್ ಅಂತೇಳಿ ಮುಂಜಾರಾಗಿದೆ. ಅದಕ್ಕೆ ಬಹುದಿನಗಳ ಭಾಳ ಬೇಡಿಕೆ ಇತ್ತು. ನಾವು ಜಗ್ಗ ಇಷ್ಟೋ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಅದು ಶಾಸಕರಾದಕ್ಕೆ ಒಂದು ಮತ್ತು ಗುಡ್ಲಿ ಪೂಜೆ ಮಾಡಿದ್ರು. ನಮಗೆಲ್ಲ ತುಂಬ ಸಂತೋಷವಾಗಿದೆ. ಈ ಸಭೆ ಸಮಾರಂಭಕ್ಕೆ ಈಗಾಗಲೇ ನಮ್ಮ ವೈದ್ಯಾಧಿಕಾರಿಗಳು ಅವ್ರಿಗೆ ಹೋಗೋದು ನಾವು ಕಾಡೋದು ಮಾಡ್ತಿದ್ವಿ. ಅವರು ಯಾಕಂದ್ರೆ ಸ್ವಲ್ಪ ಬೇಜಾರು ಮಾಡ್ಕೋಬಾರ್ದು. ಯರಗುಪ್ಪಿ ಮೇಡಮ್ ಅವರ ಯಾಕೆ ಅವ್ರಿಗೆ ಭಾಳ ಗಂಟು ಬಿಟ್ಟಿದ್ವಿ ನಾವು ಇಂದಿರಾ ಮೇಡಮ್ ಅವರಿಗೆ. ಮೇಡಮ್ ಅವರ ನಮ್ಮ ಸಬ್ ಸೆಂಟರ್ ಏನಾಯ್ತು ಅಂತೇಳಿ ನಾವು ಒಂದು ಆಸೆ ಇತ್ತು, ನಮ್ಮ ಹುಡುಗರು ಆಸ್ಪತ್ರೆ ಆಗ್ಬೇಕು ಅನ್ನುವಂಥದ್ದು ಇತ್ತು. ಈಗ ಇವತ್ತು ಅದು ನೆರವೇರಿಸಿ ನಮ್ಮ ಶಾಸಕರು ಗುಡ್ಲಿ ಪೂಜೆ ಮಾಡ್ಯಾರ ಅಂತೇಳಿ ನಾನು ಈ ಮೂಲಕ ಹೇಳ್ತೇನೆ. ಈಗ ನಮ್ಮ ಇಸ್ರೋ ಸಾಹೇಬ್ರ ಒಂದು ಮುಂದುವರ್ಸ